ಬೆಳಗಾವಿಯ ರಾಜಕಾರಣ ರಾಜ್ಯದ ರಾಜಕಾರಣದ ಮೇಲೆ ಪ್ರಭಾವ ಬೀರ್ತಾ ಇದೆ. ಏನು ಬೀರ್ತಲ್ಲ, ಏನು ಅದಕ್ಕೇನು ಬೀರ್ತಾ, ಏನು ಸರ್ಕಾರ ಏನು ಮಾತಾಡಿದ್ರಂತೆ. ಆಲ್ರೆಡಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿಲ್ಲ, ಮತ್ತೆ ಕೇಳೋದು. CLP ಸಭೆ ಆಗಿದ್ದು 10 ನಿಮಿಷನಾಗೆಲ್ಲ ಹೇಳೇ ಬಿಟ್ರು, ಮತ್ತೆ ಈಗೇನು ಕೇಳೋದು ನೀವು? ಮತ್ತೆ ಆಲ್ರೆಡಿ ಟಿವಿಯಲ್ಲಿ 9 ಬಂದ್ಬಿಟ್ಟಿದ್ರಲ್ಲ, 10 ಮತ್ತೆ ಈಗೇನು ಹೇಳೋದಕ್ಕೆ? ನಾವು 9 ಹೇಳಿದೀವಿ, 9 ಹೊರಗೆ ಬಂದಿದೆ, ಮತ್ತೆ ಇನ್ನೊಂದಕ್ಕೆ ಸಭೆ ನಾವಲ್ಲೇ ಕೇಳಿದ್ವಿ. ನನಗೂ ಟೈಮ್ ಕೊಡಿ, ಬಹಳಷ್ಟು ಜನ ಮಾತಾಡೋರಿದ್ದಾರೆ, ಕೇಳಿದ್ವಿ. ಅವ್ರು ಕೊಟ್ಟಿದ್ದ ಒಂದು 5-6 ಜನ ಭೇಟಿಯಾಗಿದ್ದಾರೆ, ಎಲ್ಲರೂ. ನಾನು ಭೇಟಿಯಾಗಿದ್ದೆ ಅಷ್ಟೇ. ಸರ್, ಆ ಭೇಟಿ ಸಮಾಧಾನ ತಂದಿದೆಯಾ ಸರ್? ನಿಮ್ಮ ನೋವುಗಳನ್ನೆಲ್ಲ ಹೇಳ್ಕೊಂಡಿದ್ದೀರಾ ಹೇಗೆ ಅಂತ? ನೋಡಿ, ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಆಗೋಲ್ಲ. ಪಾಲಿಟಿಕ್ಸ್, ರಾಜಕೀಯದ ವೇಟ್ ಮಾಡಬೇಕಾಗ್ತದೆ. ಕೆಲವು ತಕ್ಷಣ ಆಗ್ತದ. ಇದರ ಸ್ವಾಭಾವಿಕ. ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲಾನು ಆಗೋಲ್ಲ. ಜಿಲ್ಲಾ ಕಚೇರಿ ವಿಚಾರದಲ್ಲಿ ಯಾಕೆ ಸರ್ ಅಷ್ಟು ತಿಕ್ಕಾಟ ಏನಿಲ್ಲ, ಅಲ್ಲೇ ನೀನು ಕ್ಲಿಯರ್ ಇದೆ, ಅದು ತಿಕ್ಕಾಟ ಏನಿಲ್ಲ. ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ವಿ ಅಷ್ಟೇ, ಅದನ್ನ ಹೇಳಿ ಅಂತ ಹೇಳಿದ್ವಿ. ವೈಯಕ್ತಿಕವಾಗಿ ಖರ್ಚು ಮಾಡಿದ್ರಿ ಸರ್? ಸುಮಾರು ಖರ್ಚಾಗಿದೆ. ನಮ್ದು ಪಾತ್ರ ಹೆಚ್ಚಿದೆ, ಎಲ್ಲಕ್ಕಿಂತ ಹೆಚ್ಚಿದೆ. ನೆಕ್ಸ್ಟ್ ರಮೇಶ್ ಜಾರಕಿಹೊಳಿದಿದೆ, ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲಾರ್ದು ಕೂಡಿ ಇದೆ. ಹಿಂಗಿದೆ, ಎಲ್ಲರೂ ಮಾಡಿದ್ದಾರೆ. ನಮ್ಮ MLA ಗಳು ಕೊಟ್ಟಿದ್ರು, ಮಾಜಿ MLA ಕೊಟ್ಟಿದ್ದಾರೆ, ಎಲ್ಲರೂ ಅದು ಕೊಟ್ಟಿದ್ದಾರೆ. ಅವ್ರ ಹೆಸರು ಯಾರ್ದು ಬರೋಲ್ಲ. ಅದನ್ನೇ ಅಧ್ಯಕ್ಷ ಹೇಳಿದ್ವಿ ನಾವು, ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ. ಎಲ್ಲಾರ್ದು ಅದು ಗೊತ್ತಿಲ್ಲ, ಅದನ್ನ ಅವ್ರನ್ನ ಕೇಳಿ ನಾವತ್ತು ಹೇಳಿದ್ವಿ. ನೋಡಿ, ಈಗ ಸರಿ ಅಲ್ಲಿದು ಎಲ್ಲಾರ್ದು ಮಾಡಿದಾರೆ, ಬೇರೆ ಅವ್ರಿದ್ದಾರೆ, ಸಾಕಷ್ಟು ದುಡ್ಡು ಹಾಕಿದ್ದಾರೆ, ಎಲ್ಲಾರ್ದು ಹೆಸರು ಬರಬೇಕು ಅಂತ ಹೇಳಿದ್ದು ಅಷ್ಟೇ. ಸಜೆಷನ್ ಕೊಟ್ಟಿದ್ವಿ ನಾವು, ಸಲಹೆ ಅವ್ರಿಗೆ. ನಿಮ್ಮ ಮುಖಾಂತರ ಸ್ವೀಕಾರ ಆತಲ್ಲ ಎಲ್ಲ ಕಡೆ. ಕೆಲವರು ಪಾರ್ಟಿಯನ್ನ ಬುಲ್ಡೋಸ್ ಮಾಡ್ತಿದ್ದಾರೆ ಹೈಕಮಾಂಡ್ ಗಮನದಲ್ಲಿದೆ. ಅದನ್ನೇ ಅವರು ಸುದ್ದಿವಾಗಲು ಹೇಳಿದ್ರು, ಬುಲ್ಡೋಸ್ ಮಾಡಬೇಡಿ ಅಂತ. ಈ ಹುಡುಕಾಟದ ವಿಚಾರದಲ್ಲೂ ಕೂಡ ಅದ್ಯಾವ ಚರ್ಚೆ ಆಗಿಲ್ಲ ಆ ಬಗ್ಗೆ. ಯಾವ್ದು ಚರ್ಚೆ ಅದೇನು ಓಪನ್ ಆಗಿ ಹೇಳಿದಾರಲ್ಲ, ಪಕ್ಷದ ವಿರೋಧ ಯಾರು ಮಾಡಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುರ್ಜೇವಾಲ ಅವರು ಹೇಳಿದ್ದಾರೆ, ಪಕ್ಷ ಮುಖ್ಯ, ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಿದ್ದೆ. ಪಕ್ಷದ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಇದಿಂತ ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ವಿ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ. ಬೆಳಗಾವಿದು ಹಿಂದೆ PLD ಬ್ಯಾಂಕ್ ವಿಚಾರದಲ್ಲೂ ಕೂಡ ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಅದು ಸರ್ಕಾರ ಕಾರಣ ಆಯ್ತು. ಈಗ ಮತ್ತೆ ಏನಾದ್ರೂ ಕಿಡಿ ಹತ್ಕೊಳ್ತಾ ಇದೆಯಾ ಅಂತ ಸರ್ ಈ ವಿಚಾರದಲ್ಲಿ? ಇಲ್ಲ, ಆತರ ಏನಿಲ್ಲ. ಯಾಕಂದ್ರೆ ನೀವು ಪದೇ ದಲಿತ ಸಮುದಾಯದ ಸಚಿವರು ಸಭೆ ಸೇರ್ತಾ ಇದ್ದೀರಿ, ಅದ್ರ DK ಶಿವಕುಮಾರ್ ಈ ಕಡೆ ಹೆಬ್ಬಾಳ್ಕರ್ ಅವರು ಎತ್ಬಿಟ್ರ ಅಂತ? ಇಲ್ಲ, ಅದಕ್ಕೆ ಆ ಲಿಂಕ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಬೇರೆ ಯಾವುದು ಹಳೆ ಕೇಸು, ಈ ಬಿಲ್ಡಿಂಗ್ ಕಟ್ಟಿದ್ದು. ಇದು ವಿಚಾರ ಬೇರೆ. ಇದಕ್ಕೆ ಅದಕ್ಕೂ ಲಿಂಕ್ ಮಾಡಿ ಒಂದು ವಿಚಾರ ಅಂತಲ್ಲ ಸರ್. ಕಳೆದ 1-1.5 ವರ್ಷದಿಂದ ಸಾಕಷ್ಟು ತಿಕ್ಕಾಟ ಇದೆ ಸರ್. ಅಧಿಕಾರಿಗಳ ವರ್ಗಾವಣೆ ಇರಬಹುದು. ಅದೇ ಹೇಳಿದ, ತಿಕ್ಕಾಟ ಇದ್ದೇ ಇರೋದು, ಅದೇ ಪ್ರಶ್ನೆ ಇಲ್ಲ, ಅದೇನು ಹೊಸದಲ್ಲ. ಹೇಳಿದಿಲ್ಲ, ತಿಕ್ಕಾಟ ಇದ್ದೇ ಇರ್ತೈತೆ ಅಂತ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ತಿಕ್ಕಾಟ ಅಂದ್ರೆ ಅದೇನು ಬಹಳ ದೀರ್ಘ ಹೋಗುವಂತ ಅವಶ್ಯಕತೆ ಇಲ್ಲ. ಒಂದ್ಸರಿ ಅವ್ರ ಮಾತು ನಾವು ಕೇಳಬೇಕಾದ್ರೆ ನಮ್ಮ ಮಾತು ಅವ್ರಿಗೆ ಕೇಳಬೇಕಾಗತ್ತೆ. ಆ ರೀತಿ ನಮ್ಮಲ್ಲೇ ನಾವು ವೈಮಾನಿಸಿಲ್ಲ, ಎಲ್ಲ ಒಂದೇ ಇದ್ದೀವಿ ನಾವು ಜಿಲ್ಲೆಯವರು.